ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಒಂದು ದತ್ತಿ ಉಪನ್ಯಾಸ ಹೊಸಕೋಟೆ ರಾವ್ ಬಹದ್ದೂರ್ ಕೃಷ್ಣಶಾಸ್ತ್ರಿಗಳವರ ಸ್ಮರಿಸ್ಕೊಳ್ತಾ ಈ ಒಂದು ಮಿಥಿಕ್ ಸೊಸೈಟಿ ಆಶಯದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಕ್ಕಂಥ ಒಂದು ಅವಕಾಶ ಕೊಟ್ಟಂತಹ ಒಂದು ಸಂಘಟಕರಿಗೆ ಮತ್ತು ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಈ ಒಂದು ಇದನ್ನು ಆರಂಭ ಮಾಡ್ತಾ ಇದ್ದೇನೆ. ಮಿಥಿಕ್ ಸೊಸೈಟಿನಲ್ಲಿ ನನಗೆ 95ರಿಂದ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಮಿಥಿಕ್ ಸೊಸೈಟಿ ಗ್ರಂಥಾಲಯದ ಓದುಗ, ಪಕ್ಕದ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಕ್ಲಾಸ್ ಮುಗಿದ ತಕ್ಷಣ ಬಂದು ಲೈಬ್ರರಿಲಿ ಕೂತ್ಕೋತಾ ಇದ್ದೆ. ಹೀಗಾಗಿ ನನ್ನ ಎಲ್ಲ ಅಭ್ಯುದಯದ ಹಿಂದೆ ಈ ಸಂಸ್ಥೆ ನನ್ನನ್ನು ಬೆಳೆಸಿದೆ, ಈ ಮಟ್ಟಕ್ಕೆ ತಂದಿದೆ. ಇಲ್ಲಿ ಪ್ರಾಚೀನ ಕೆರೆಗಳು, ಬೆಂಗಳೂರಿನ ಪ್ರಾಚೀನ ಕೆರೆಗಳು ಅಂತಕ್ಕಂಥದ್ದು. ನಾನೊಬ್ಬ ಚರಿತ್ರೆಯ ಅಧ್ಯಾಪಕನಾಗಿ ಈ ಒಂದು ವಿಷಯವನ್ನು ನಾನು ಬರೀ ಚಾರಿತ್ರಿಕ ಹಿನ್ನೆಲೆ ಮತ್ತು ನೆಲೆಯಲ್ಲಿ ಮಾತ್ರ ಕಾಣಲಿಕ್ಕೆ ಪ್ರಯತ್ನಪಟ್ಟಿದ್ದೀನಿ. ಸುಮಾರು 3-4 ದಶಕಗಳ ಹಿಂದೆ ಬೆಂಗಳೂರಿನ ಇತಿಹಾಸದ ಪುಸ್ತಕಗಳಲ್ಲಿ ಕೆರೆಗಳ ಬಗ್ಗೆ, ನೀರಾವರಿ ಬಗ್ಗೆ ಕೇವಲ 2 ಪುಟ 3 ಪುಟ ಮಾತ್ರ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇತ್ತು. ಆ ನಂತರದಲ್ಲಿ ಒಂದು ದಶಕದಲ್ಲೇ ಹಲವು ಲೇಖನಗಳು ಕೂಡ ಬಂದವು. ಇತ್ತೀಚಿನ ಕಳೆದ 2-3 ದಶಕಗಳಿಂದ ಈಚೆಗೆ ತುಂಬ ಜನ ಬಹುಶಿಸ್ತೀಯ ನೆಲೆಯಲ್ಲಿ ವಿಜ್ಞಾನಿಗಳು, ತಂತ್ರಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು ಮತ್ತು ಪರಿಸರ ವಿಜ್ಞಾನಿಗಳು ಎಲ್ಲರೂ ಕೂಡ ಅಧ್ಯಯನ ಮಾಡಿ ಈ ಬೆಂಗಳೂರು ಮತ್ತು ಪರಿಸರ ಮತ್ತು ನೀರಾವರಿ ಚೌಕಟ್ಟನ್ನು ಕುರಿತಂತೆ ತುಂಬ ಅದ್ಭುತವಾಗಿರ್ತಕ್ಕಂಥ, ತುಂಬ ಗಮನಾರ್ಹವಾದಂಥ ಕೃತಿಗಳು, ಲೇಖನಗಳು, ಸಂಶೋಧನೆಗಳು ಅಪಾರವಾಗಿ ಬರ್ತಾ ಇದೆ. ಪ್ರಾಯಶಃ ಈ ಕೆರೆಗಳ ಪ್ರಸ್ತುತತೆ ಇಷ್ಟೆಲ್ಲ ವಿದ್ವಾಂಸರನ್ನು ಈ ಒಂದು ನಿಟ್ಟಿನಲ್ಲಿ ಸೆಳೆದಿರ್ತಕ್ಕಂಥ ಶಕ್ತಿ ಆ ಜೀವಜಲ ಕೆರೆಗಳು ಅಂತಕ್ಕಂಥದ್ದು. ಈ ವಿಷಯದ ಕುರಿತಂತೆ ನಾನು ತಾಂತ್ರಿಕ ಅಥವಾ ಪರಿಣಿತಿ ನನ್ನಲ್ಲಿ ಕಂಡುಬರೋದಿಲ್ಲ. ಕೇವಲ ಒಬ್ಬ ಚರಿತ್ರೆ ವಿದ್ಯಾರ್ಥಿಯಾಗಿ ಚಾರಿತ್ರಿಕ ನೆಲೆಗಟ್ಟಿನಲ್ಲಿ ಮಾತ್ರ ನಾನು ಇದನ್ನು ಪ್ರಸ್ತುತಪಡಿಸಲಿಕ್ಕೆ ನನ್ನ ಗಮನ ಕೊಡ್ತಾನೆ. ಈ ಚಾರಿತ್ರಿಕ ಪರಿಪ್ರೇಕ್ಷೆಯಲ್ಲಿ ನಗರ ಮತ್ತು ಸಾಮ್ರಾಜ್ಯಗಳ ಉದಯ, ಏಳಿಗೆ, ಅಭ್ಯುದಯ ಇವೆಲ್ಲವೂ ಕೂಡ ನದಿ ಮುಖಜ ಭೂಮಿಗಳಲ್ಲೇ ಕಂಡು ಬಂದಿರುವುದು ಸಾಮಾನ್ಯ ಜ್ಞಾನ. ನಗರೀಕರಣ ಪ್ರಕ್ರಿಯೆಗೆ ಪೂರಕವಾಗಿದ್ದ ಬೆಂಗಳೂರಿನ ಪರಿಸರದ ಕೆರೆಗಳು ಯಾವುದೇ ಜೀವನದಿ ಇಲ್ಲದ ಕೇವಲ ಹೆಸರಿಸಬಹುದಾದ ಭೌಗೋಳಿಕ ಪರಿಸರದಲ್ಲಿ ಸ್ಥಾಪನೆ, ವಿಸ್ತರಣೆ, ಔನ್ನತ್ಯ ಕೇವಲ ಕನಸಿನ ಮಾದರಿಗಳಾಗಬಹುದಾದಂಥ ಸಾಧ್ಯತೆಗಳಿದ್ದಾಗಲೂ ಕೂಡ ಗಂಗರು, ರಾಷ್ಟ್ರಕೂಟರು, ಚೋಳರು, ಹೊಯ್ಸಳರು, ವಿಜಯನಗರ ಮತ್ತು ಯಲಹಂಕ ನಾಡ ಪ್ರಭುಗಳು ತಮ್ಮ ಪ್ರಭುತ್ವಗಳನ್ನು ಹುಟ್ಟುಹಾಕಿ ಆಡಳಿತ ಚೌಕಟ್ಟನ್ನು ಒದಗಿಸಿ ಕೋಟೆಪೇಟೆಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿ ಬೆಂಗಳೂರು ನಗರೀಕರಣ ಪ್ರಕ್ರಿಯೆಗೆ ಒಳಪಡಿಸುವ ಮೂಲಕ ಅಪೂರ್ವ ನಿದರ್ಶನ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಇಲ್ಲಿ ಈ ನೀರಾವರಿಯ ಆರಂಭದ ಕಾಲಘಟ್ಟಗಳನ್ನು ನಾವು ಗುರುತಿಸೋದಾದರೆ ಪ್ರಾಗೈತಿಹಾಸಿಕ ಕಾಲದ ಮಾನವಾತನ ವಾಸಕ್ಕಾಗಿ ಕಂಡುಕೊಂಡಂಥ ನೆಲೆಗಳು ಸಾಮಾನ್ಯವಾಗಿ ನೀರು ಸಿಗುವಂತಹ ನೈಸರ್ಗಿಕ ತಾಣಗಳೇ ಆಗಿದ್ದವು. ಕಾಲಾಂತರದಲ್ಲಿ ಮಾನವ ತನ್ನ ಬೇಟೆ, ಪಶುಪಾಲನೆ ಹಂತಗಳನ್ನು ದಾಟಿ ಕೃಷಿಯನ್ನು ತನ್ನ ಮುಖ್ಯ ಕಸಬನ್ನಾಗಿಸಿಕೊಂಡ ಕಾಲದಿಂದಲೇ ಮಳೆ ಮತ್ತು ಮಳೆಯ ನೀರನ್ನು ಸಂಗ್ರಹಿಸಿಟ್ಟುಕೊಂಡು ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೊಳ್ತಕ್ಕಂಥ ಪರಿಣಿತಿಯನ್ನು ಕೂಡ ಅವನು ಗಳಿಸ್ಕೊಳ್ತಾ ಬಂದ. ಈ ನಿಟ್ಟಿನಲ್ಲಿ ಮುನ್ನಡೆದು ಕೃತಕವಾಗಿ ನೀರನ್ನು ಹಿಡಿದಿಟ್ಕೊಂಡು ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೊಳ್ತಾ ಅದರ ಫಲವೇ ಕೆರೆ, ಕುಂಟೆ, ಕಾಲುವೆ, ಹಳ್ಳ ಇವೆಲ್ಲವೂ ಕೂಡ ರೂಪು ತಾಳ್ತಾ ಬರ್ತವೆ. ಇಂತಹ ಪ್ರಯತ್ನಗಳು ಶಿಲಾಯುಗದ ಅಂತಿಮ ಕಾಲಘಟ್ಟಕ್ಕಾಗಲೇ ಒಂದು ಸ್ಪಷ್ಟ ರೂಪ ಪಡೆದಿದ್ದವು. ಮಾನವ ಒಂದೆಡೆ ನೆಲೆ ನಿಂತು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ತೊಡಗಿದ್ದನು. ಮುಂದಿನ ಕಾಲಮಾನದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಬಯಲು ಸೀಮೆಯ ಪ್ರದೇಶದಲ್ಲಿ ವ್ಯವಸ್ಥಿತವಾಗಿ ಕೆರೆ, ಕಾಲುವೆ, ಕಟ್ಟೆಗಳು ರಚನಾ ಕಾರ್ಯ ಕ್ರಮೇಣ ಆರಂಭಗೊಂಡಿತು. ಈ ಬೆಂಗಳೂರಿನ ಒಂದು ಪರಿಸರವನ್ನು ನಾವು ನೋಡೋದಾದರೆ ಇದು ಒಂದು ಉಪ ಜಲ ವಿಭಜಕ ರೇಖೆಯ ದಿಣ್ಣೆ. ಇಲ್ಲಿ ಬೆಟ್ಟಗುಡ್ಡಗಳಿಂದ ಸುತ್ತುವರಿದಿರ್ತಕ್ಕಂಥ ಬಟ್ಟಲು ತಳ ಆಕೃತಿಯ ಪ್ರದೇಶದಲ್ಲಿ ಬೆಂಗಳೂರು ನಿರ್ಮಾಣ
ಪ್ರಜ್ಞಾಪೂರ್ವಕ ತಿಳುವಳಿಕೆ ದ್ಯೋತಕವೇ ಸರಿ. ಸುರಕ್ಷತೆ ಜೊತೆಗೆ ನೀರಿನ ಲಭ್ಯತೆ ದೃಷ್ಟಿಯಲ್ಲೂ ಕೂಡ ಬಹುಮುಖ್ಯವಾಗಿತ್ತು. ಭೌಗೋಳಿಕವಾಗಿ ಬೆಂಗಳೂರು ಪ್ರದೇಶ ಈಶಾನ್ಯ ಮತ್ತು ಪೂರ್ವಕ್ಕೆ ಬಹುಮಟ್ಟಿಗೆ ಸಮತಟ್ಟಾಗಿದ್ದು ದಕ್ಷಿಣ ಪಿನಾಕಿನಿ ನದಿಯ ಜಲಾನಯನ ಪ್ರದೇಶವಾಗಿದೆ. ವಾಯುವ್ಯ ಮತ್ತು ಪಶ್ಚಿಮ ಪ್ರದೇಶಗಳು ಅರ್ಕಾವತಿ ನದಿಗೆ ನೀರುಣಿಸುವ ಕೊರಕಲು ಪ್ರದೇಶದಿಂದ ಕೂಡಿದೆ. ದಕ್ಷಿಣ ಭಾಗದಲ್ಲಿ ಬನ್ನೇರುಘಟ್ಟದ ಬೆಟ್ಟಗುಡ್ಡಗಳ ಸಾಲು, ಪಶ್ಚಿಮಕ್ಕಿರುವ ಪ್ರದೇಶಗಳು ಅರ್ಕಾವತಿಗೂ, ಪೂರ್ವಕ್ಕಿರ್ತಕ್ಕಂಥ ಪ್ರದೇಶಗಳು ದಕ್ಷಿಣ ಪಿನಾಕಿನಿ ಜಲಾನಯನ ಪ್ರದೇಶಕ್ಕೂ ಕೂಡ ನೀರನ್ನು ಒದಗಿಸ್ತಕ್ಕಂಥದ್ದು. ಇಲ್ಲಿ ಋಷಭಾವತಿ ಜಾಲ ಹೊರತುಪಡಿಸ್ಬಿಟ್ರೆ ಬೆಂಗಳೂರಿನ ಒಂದು ಜಲಾನಯನ ಪ್ರದೇಶದಲ್ಲಿ ಹೆಬ್ಬಾಳ ಮತ್ತು ನಾಗವಾರ, ಚಲಘಟ್ಟ ಮತ್ತು ಕೋರಮಂಗಲ ಈ 4 ಮುಖ್ಯವಾಗಿರ್ತಕ್ಕಂಥ ಜಲಾನಯನ ಇದನ್ನು ಇಲ್ಲಿ ನಾವು ಕಾಣ್ತಾ ಬರ್ತೀವಿ. ಈ ಜಲಾನಯನ ಕಣಿವೆಯ ಹಳ್ಳಗಳಲ್ಲಿ ಎದ್ಬರ್ತಕ್ಕಂಥ ನೀರು ಮೂಲಗಳನ್ನು ಸಂಗ್ರಹಿಸ್ತಕ್ಕಂತಹ ಕೃತಕ ಅಣೆಕಟ್ಟೆಗಳು, ಅದನ್ನೇ ನಾವು ಕಟ್ಟೆ ಅಂತ ಕರಿತೀವಿ. ಕೆಲವು ಸಣ್ಣ ಪ್ರಮಾಣದಲ್ಲಿ ನೀರು ನಿಂತಾಗೋದನ್ನು ಕುಂಟೆ ಅಂತ ಕರೆದಿದ್ದಾರೆ. ಹರಿತಕ್ಕಂಥ ಒಂದು ಇದನ್ನು ಹಳ್ಳಗಳಂತೇಳಿ ಕರೆದಿದ್ದ ಬರ್ತಾರೆ. ಇನ್ನೊಂದು ವಿಶೇಷ ಇಲ್ಲಿ ಏನಂತ ಹೇಳಿದಾಗ ಬೆಂಗಳೂರಿನ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಸುಮಾರು 950ರಿಂದ 1000 ಒಳಗಡೆ ಇರ್ತಕ್ಕಂಥದ್ದು. ಮತ್ತು ಮಳೆ ದಿನಗಳು ಕೇವಲ 50ರಿಂದ 57 ದಿನಗಳು ಮಾತ್ರ. ಹಾಗಾದರೆ ಇನ್ನು 310 ದಿವಸಗಳ ಕಾಲ ಈ ಭಾಗದ ಜನರ ವಸತಿಯ ಅಗತ್ಯಗಳಿಗೆ ನೀರನ್ನು ಇಟ್ಕೊಳ್ತಕ್ಕಂಥ ಒಂದು ಮಹತ್ವ ಇದೆಯಲ್ಲ, ಅದು ಇಲ್ಲಿ ಕೆರೆ ಅಥವಾ ಕಟ್ಟೆ ಅಥವಾ ಹಳ್ಳಗಳ ರೂಪದಲ್ಲಿ ಅವರು ಪರ್ಯಾಯವಾಗಿ ಅದನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು. ಇಲ್ಲಿ ಈ ಜಲಾನಯನ ಪ್ರದೇಶ ಅಂತ ಏನು ಕರಿತೀವಿ, ಆಕಾಶದಿಂದ ಬೀಳ್ತಕ್ಕಂಥ ಒಂದು ಮಳೆ ಬಿದ್ದು ಹರಿತಕ್ಕಂಥ ಹಳ್ಳಗಳಾಗಿ ಆ ಹಳ್ಳಗಳೇ ಮುಂದಕ್ಕೆ ಸಾಗ್ತಾ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಪ್ರದೇಶವನ್ನು ಜಲಾನಯನ ಪ್ರದೇಶ ಅಂತ ಕರೀತಾರೆ. ಆದರೆ ಇಲ್ಲಿ ಆ ಎಲ್ಲ ಸಕಲ ಜೀವರಾಶಿಯ ಸ್ಥಿತಿಗತಿ ಕೂಡ ಈ ಜಲಾನಯನ ಪ್ರದೇಶದ ಜೀವ ಸಂಕುಲನವನ್ನೇ ಅವಲಂಬಿಸಿದೆ ಅನ್ನೋದು ಕೂಡ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು. ಈಗ ಪ್ರಾಚೀನ ಮತ್ತು ಮಧ್ಯಕಾಲೀನ ಕಾಲಘಟ್ಟದಲ್ಲಿ ನೀರಾವರಿ ಕಾಮಗಾರಿಗಳು ಯಾಕೆ ನಿರ್ಮಾಣ ಆಗ್ತವೆ, ಯಾರು ನಿರ್ಮಾಣ ಮಾಡ್ತಾ ಬಂದರು ನೋಡಿ. ಈ ಒಂದು ಬೆಂಗಳೂರು ಪ್ರದೇಶವನ್ನು 1000 ಕೆರೆಗಳ ಪ್ರದೇಶ ಅಂತ ಕರೀತಾರೆ, ರೀಜನ್ ಆಫ್ 1000 ಲೇಕ್ಸ್ ಅಂತ ಕರೀತಾರೆ. ಯಾರೋ ಕೆಲವರು ಪ್ರಶ್ನೆ ಮಾಡ್ತಾರೆ, ಏನು ನಾಗರಾಜ್ ಅದು ಉತ್ಪ್ರೇಕ್ಷೆ ಅಲ್ವಾ ಅಂತ. ನಾನು ಹೇಳಿದೆ ಅದಕ್ಕೆ ನೋಡಿ, ನಿರ್ದಿಷ್ಟವಾಗಿ ಅಂಕಿಅಂಶಗಳು ಕೂಡ ಲಭ್ಯ ಆಗ್ತಾ ಇದೆ. 1799 ಮೆಕೆಂಜೆ ಕಲೆಕ್ಷನ್ಸ್ ಮಾಡಿದಾಗ ಒಂದು ಫೀಲ್ಡ್ ವರ್ಕಲ್ಲಿ ಮಾಹಿತಿ ಸಿಕ್ಕಿದೆ. ಆನಂತರ 1905 ಪ್ರಿನ್ಸ್ಲಿ ಮೈಸೂರು ಸ್ಟೇಟಲ್ಲಿ ನ್ಯೂ ಟ್ಯಾಂಕ್ ರಿಜಿಸ್ಟರ್ಸ್ ಅಂತ ಹೇಳಿ ಪ್ರತಿ ತಾಲೂಕಿಗೂ ಒಂದೊಂದು ಟ್ಯಾಂಕ್ ರಿಜಿಸ್ಟರ್ ಮಾಡಿದ್ದಾರೆ. ಅದರಲ್ಲಿ ಸರಣಿ, ಉಪಸರಣಿ, ಕೆರೆಗೆ ಸಂಖ್ಯೆ ಕೊಟ್ಟಿದ್ದಾರೆ. ಅದರ ಜಲಾನಯನ ಪ್ರದೇಶ, ಅಚ್ಚುಕಟ್ಟು ಪ್ರದೇಶ, ಅದರ ಪ್ರಮಾಣ ಎಲ್ಲವೂ ದಾಖಲೆ ಆಗಿದೆ. ಅದಕ್ಕೆ ತಕ್ಕಂತೆ ಟ್ಯಾಂಕ್ ಮ್ಯಾಪ್ ಕೂಡ ಲಭ್ಯ ಆಗಿದೆ. ಇಷ್ಟೆಲ್ಲ ಮಾಹಿತಿ ಇಟ್ಕೊಂಡು ಮತ್ತೆ 1975 ಟೋಪೋ ಸರ್ವೆ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅಲ್ಲೂ ಕೂಡ ಹತ್ರ 1000 ಕೆರೆಗಳು ಅವರು ಕೂಡ ದಾಖಲೆ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲೂ ಕೂಡ ಒಂದು ವಿಭಾಗ ಇದೆ, ಅವರು ಕೂಡ ಒಂದು ಪಟ್ಟಿನ ಇಟ್ಕೊಂಡ್ಬಂದಿದ್ದಾರೆ. ಅಲ್ಲೂ ಎಲ್ಲ ಗಮನಿಸಿದಾಗ ಇದು ಉತ್ಪ್ರೇಕ್ಷೆ ಮಾತಲ್ಲ, ವಾಸ್ತವಿಕವಾಗಿ 1000 ಕೆರೆಗಳಿರ್ತಕ್ಕಂಥ ಪ್ರದೇಶ ಅಂಥೇಳಿ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಆದರೆ ಈ 1000 ಕೆರೆಗಳಿಗೂ ಕೂಡ ಚರಿತ್ರೆ ವಿದ್ಯಾರ್ಥಿಯಾಗಿ ಶಾಸನೋಕ್ತ ಆಕರಗಳನ್ನು ಹುಡ್ಕೋದು ಮಾತ್ರ ಖಂಡಿತ ಕಷ್ಟ. ಯಾಕೆ ಅಂತಂತ ಹೇಳಿದ್ರೆ, ಕೆರೆಗಳನ್ನು ನಿರ್ಮಾಣ ಮಾಡಿದಾಗ ಅಥವಾ ದುರಸ್ತಿ ಮಾಡಿದಾಗ ಅಥವಾ ಅದನ್ನು ನಿರ್ವಹಣೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ಕೆರೆಗಳಿಗೂ ಕೂಡ ಶಾಸನ ಆಗ್ತಕ್ಕಂಥ ಅಗತ್ಯ ಇರಲಿಲ್ಲ. ಈಗ ನಾನು ಕೋಲಾರ ಜಿಲ್ಲೆ ಬಗ್ಗೆ ಅಧ್ಯಯನ ಮಾಡಿದಾಗ ಅಲ್ಲಿ 3600 ಕೆರೆ ಇದೆ. ನನಗೆ ಶಾಸನ ಸಿಕ್ಕಿದ್ದು ಕೇವಲ 110. ಹಾಗಾದರೆ ಇನ್ನು 3000 ಕೆರೆಗಳಿಗೆ ಯಾರು ಕಟ್ಟಿಸಿದ್ರು? ಸ್ಥಳೀಯ ಜನ ಕಟ್ಟಿಸ್ಕೊಂಡಿದ್ದಾರೆ. ಅವ್ರಿಗೆ ಶಾಸನ ಅಗತ್ಯ ಇರಲಿಲ್ಲ. ಎಲ್ಲಿ ಶಾಸನ ಹಾಕಿದ್ದಾರೆ ಅಂತಂತ ಹೇಳಿದ್ರೆ, ಕೆರೆಗಳಿಗೆ ಸಂಬಂಧಪಟ್ಟಂತೆ ನಿರ್ಮಾಣ ಮಾಡುವಾಗ ಅಥವಾ ದುರಸ್ತಿಗೆ ಅಥವಾ ದೇವಾಲಯಕ್ಕೆ ದಾನ ದತ್ತಿ ಕೊಟ್ಟಾಗ ಆ ದಾನಗಳನ್ನು ಅಧಿಕೃತಗೊಳಿಸೋ ಕಾರಣಕ್ಕಾಗಿ ನಮಗೆ ಶಾಸನ ರೂಪದಲ್ಲಿ ಮಾಹಿತಿ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಎಲ್ಲ ಪ್ರಾಚೀನ ಕೆರೆಗಳನ್ನು ಕೂಡ ನಾವು ಚಾರಿತ್ರಿಕ ದೃಷ್ಟಿನಲ್ಲಿ ಆ ಕೆರೆಗಳನ್ನು ಹುಡ್ಕೋದು ತುಂಬ ಕಷ್ಟ ಆಗ್ತಾ ಇದೆ. ಆದರೆ ಅವೆಲ್ಲವುಗಳ ಒಂದು ಚಾರಿತ್ರಿಕತೆಯನ್ನು ನಾವು ಅಲ್ಲಗಳೆಯಲಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅನ್ನೋದು ಕೂಡ ಭಾಳ ಮುಖ್ಯ ಅಂತಕ್ಕಂಥದ್ದು. ಹಾಗಾದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆರೆಗಳು ನಿರ್ಮಾಣ ಆಗತಕ್ಕಂಥ ಒಂದು ಚೌಕಟ್ಟಿದೆಯಲ್ಲ, ಇಲ್ಲಿ ಯಾಕೆ ಅನ್ನೋದನ್ನು ಅಂತಂದಾಗ, ಹಿಂದಿನ ಕಾಲದಲ್ಲಿ ಕೆರೆಗಳ ನಿರ್ಮಾಣ ಮಾಡಿದ್ರೆ, ಬಾವಿಗಳ ನಿರ್ಮಾಣ ಮಾಡಿದ್ರೆ ಅದು ಧಾರ್ಮಿಕ ಮಹೋನ್ನತ ಉದ್ದೇಶ ಇತ್ತು, ಪುಣ್ಯ ಸಿಗ್ತದೆ ಅಂಥೇಳಿ ಕುಟುಂಬಗಳು, ವ್ಯಕ್ತಿಗಳು, ಸಮೂಹ ಎಲ್ಲವೂ ಕೂಡ ಅವುಗಳಲ್ಲಿ ಪಾಲ್ಗೊಳ್ತಾ ಬಂದಿದೆ. ಅಂತಹ ಸಂದರ್ಭಗಳಲ್ಲಿ ರಾಜರು ಏನು ಮಾಡಿದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ಉತ್ತೇಜನ ಕೊಡಬೇಕು, ಅವರಿಗೆ ಪ್ರೇರೇಪಣೆ ಕೊಡಬೇಕು ಅಂಥೇಳಿ
ಅವರಿಗೆ ದಾನ ಕೊಟ್ಟಿದ್ದಾರೆ, ದತ್ತಿ ಕೊಟ್ಟಿದ್ದಾರೆ, ತೆರಿಗೆ ರಿಯಾಯಿತಿ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ. ಜೊತೆಗೆ ಕೆರೆಗಳನ್ನು ಈ ರೀತಿ ನಿರ್ಮಾಣ ಮಾಡಿದಾಗ ಆ ಸ್ಥಳೀಯ ನಾಯಕತ್ವಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಮಾನ್ಯತೆ ಸಿಕ್ಕಿದೆ, ಗೌರವ ಸಿಕ್ಕಿದೆ, ಪ್ರತಿಷ್ಠೆ ಸಿಕ್ಕಿದೆ. ಇದು ಒಂದು ಪಾರಂಪರಿಕವಾದಂಥ ಪರಂಪರೆಯಾಗಿ ಈ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ವ್ಯವಸ್ಥಿತವಾಗಿ ರೂಪ ಪಡೆದಿದೆ ಅಂತಕ್ಕಂಥದ್ದು. ಇಲ್ಲಿ ಬೆಂಗಳೂರಿನಲ್ಲಿ ನಾವು ನೋಡೋದಾದರೆ ನೋಡಿ, ಬೃಹತ್ ಶಿಲಾಯುಗದ ಮಾನವ ವಸತಿ ನೆಲೆಗಳು, ಕೃಷಿ ಮತ್ತು ನೀರಾವರಿ ಚಟುವಟಿಕೆಗಳು ಉಮಗೊಂಡು ವಿಕಸನಗೊಂಡುತ್ತಾ ಬಂದಿರುವುದು ಸರಿಯಷ್ಟೇ. ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಕಿರುಶಿಲಾಯುಗದ ಕುರುಹುಗಳು ಕಂಡುಬಂದಿವೆ. ಬಹುಶಿಲಾಯುಗದ ಅವಶೇಷಗಳು ಬಾಣಸವಾಡಿ, ಕಣ್ಣೂರು, ಜಾಲಹಳ್ಳಿ, ಬೈರಸಂದ್ರ, ಜಕ್ಕೂರು, ಚಿಕ್ಕಜಾಲ, ಬನ್ನೇರುಘಟ್ಟ, ಬಾಚಸಂದ್ರ ಇಲ್ಲೆಲ್ಲ ಕೂಡ ಕಾಣ್ತಾ ಬರ್ತಾ ಇವೆ. ಅಲ್ಲಿಗೆ ಆ ಜನವಸತಿ ಪ್ರದೇಶಗಳಲ್ಲೇ ಒಂದು ನೀರಿನ ಮೂಲಗಳನ್ನು ಕಲ್ಪಿಸಿಕೊಳ್ಳೋದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆದರೆ ಆ ಕಾಲದ ನೀರಿನ ಮೂಲಗಳ ಬಗ್ಗೆ ಜಲಾನಯ ಪ್ರದೇಶದಲ್ಲಿ ಇರ್ತಕ್ಕಂತಹ ಮಣ್ಣು, ಮರ, ಕಲ್ಲುಗಳನ್ನು ಬಳಸಿ ನಿರ್ಮಿಸಿಕೊಂಡು ಬಂದಂಥ ನೀರಾವರಿ ವ್ಯವಸ್ಥೆ ಕ್ರಮೇಣ ವಿಕಸನಗೊಂಡಿದೆ. ಒಂದು ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದ್ದಲ್ಲ, ಶತಮಾನಗಳ ಕಾಲ ಅದು ವಿಕಸನಗೊಳ್ತಾ ಪ್ರಕ್ರಿಯೆ ಒಳ್ತಾ ಪ್ರಸ್ತುತ ವ್ಯವಸ್ಥೆಗೆ ಬಂದಿದೆ ಅಂತಕ್ಕಂಥದ್ದು. ಈ ನಮ್ಮ ಬೆಂಗಳೂರು ಪರಿಸರದಲ್ಲಿ ಪ್ರಪ್ರಥಮ ಶಾಸನೋಕ್ತ ಕೆರೆ ಅಂತ ಹೇಳಿದ್ರೆ ಕ್ರಿಸ್ತಶಕ 820ರಲ್ಲಿ ಸಕ್ಕಿತವಾಕ್ಯ ಪರಮಾನಾಡಿಯ ಸಾಮಂತನಾದ ನಗತ್ತರನ ಆಳು ಇರುವಲಿಯರಿನ ಒಡೆಯ ಇರುಗುಮಯ್ಯನ ಮಗ ಸಿರಿಮೈವಯ್ಯ ಅಗರದ ಮೂಡನ ಕೆರೆಯನ್ನು ಕಟ್ಟಿಸ್ತಾನೆ. ಅದೇ ಅಗರದ ಕೆರೆಗೆ 2 ತೂಬುಗಳನ್ನು ಇರಿಸಿದ್ದನ್ನು ಕೂಡ ಮುಂದಿನ ಶಾಸನದಲ್ಲಿ ಸಿಗುತ್ತೆ. ಅಲ್ಲಿಗೆ ನಮಗೆ 820ರಲ್ಲಿ ಕೆರೆ ನಿರ್ಮಾಣ ಆಯಿತು ಅಂತ ಬಂದರೆ ಅದಕ್ಕೆ ತೂಬುಗಳನ್ನು ಇರಿಸಿದ್ದು ಅಲ್ಲೇ ಉಲ್ಲೇಖ ಆಗೋದ್ರಿಂದ ಪ್ರಾಯಶಃ ಅದು ಅದಕ್ಕಿಂತ ಹಿಂದಿನ ಕೆರೆ ಆಗಿರ್ಬೋದು ಅಂತ ನಾವು ಸ್ಪಷ್ಟವಾಗಿ ಅಭಿಪ್ರಾಯಕ್ಕೆ ಬರ್ಬೋದಾಗಿದೆ. ಮತ್ತು 10ನೇ ಶತಮಾನದ ವೇಳೆಗೆ ಈ ಪ್ರದೇಶ ಚೋಳರ ಆಳ್ವಿಕೆಗೆ ಒಳಪಟ್ಟಿತ್ತು. ಕೆರೆಗಳ ನಿರ್ಮಾಣ ಕಾರ್ಯ ಅವಿರತವಾಗಿ ಮುಂದುವರೆದು ಕಂಡುಬಂದಿದೆ. ಸಣ್ಣಯ್ಯನಾಡು ಗಾಮುಂಡನ ಮಗ ರಾಜರಾಜ ವೇಳಾನ್ ಪಟ್ಟಂದೂರು ಕೆರೆಯನ್ನು ಕಟ್ಟಿಸ್ತಾನೆ. 3 ತೂಬುಗಳನ್ನು ಕೂಡ ಇರಿಸ್ತಾನೆ. ಹಾಗೆಯೇ ವಿಶಾಲವಾದ ಬೆಳ್ಳಂದೂರು ಕೆರೆ ಚೋಳರ ಕೊಡುಗೆ ಆಗಿತ್ತು. ಮತ್ತು 12ನೇ ಶತಮಾನದ ವೇಳೆಗೆ ಈ ಪ್ರದೇಶ ಹೊಯ್ಸಳ ಆಳ್ವಿಕೆಗೆ ಬಂದ ನೀರಾವರಿ ಕಾಮಗಾರಿಗಳು ಚುರುಕು ಪಡಿತಾ ಹೋಗ್ತವೆ. ಇದರಲ್ಲಿ 1110ರಲ್ಲಿ ಬೆಂಗಳೂರಿನ ದೊಡ್ಡ ಕೆರೆ ನಿರ್ಮಾಣದ ಉಲ್ಲೇಖ ಇದೆ. 1212ರ ಒಂದು ಶಾಸನದಲ್ಲಿ ಒಂಗು ಸಮುದ್ರದ ಕೆರೆ ನಿರ್ಮಾಣದ ವಿವರಗಳು ಕೂಡ ನಮಗೆ ಸಿಗ್ತಾ ಇದೆ. ದೊಮ್ಮಲೂರಿನ ದೊಡ್ಡ ಕೆರೆ 1226ಕ್ಕೇ ದಾಖಲೆ ಆಗಿದೆ. 1336ರಿಂದ ಕೆಂಪಾಪುರದ ಕೆರೆ ಬಗ್ಗೆ ಉಲ್ಲೇಖ ನಮಗೆ ಸಿಗ್ತಾ ಬರ್ತಾ ಇದೆ. ಹೊಯ್ಸಳರ ಅಧೀನರಾಗಿರ್ತಕ್ಕಂಥ ಪೂರ್ವಾಚಾರ್ಯರ ಒಂದು ಆಳ್ವಿಕೆ ಕಾಲದಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ಆನೆಕಲ್ಲಿನ ಆ ಭಾಗದಲ್ಲೂ ಕೂಡ ಹಲವು ಕೆರೆಗಳ ನಿರ್ಮಾಣ ಕಾಣ್ತಾ ಇದ್ದೀವಿ. ಮಾಸಂದಿ ನಾಡಿನ ಒಬ್ಬ ಅಧಿಕಾರಿ ಇಲ್ಲಿ ವಿಭೂತಿಪುರ ಶಾಸನದಲ್ಲಿ ಕೆರೆ ಕಟ್ಟಿಸಿದ್ದನ್ನು ಉಲ್ಲೇಖ ಮಾಡ್ತಾ ಬರ್ತಾ ಇದೆ. ಅಂದರೆ 1396ರಲ್ಲಿ ಬನ್ನೇರುಘಟ್ಟ ಕೆರೆ, 1412ರಲ್ಲಿ ಮಾಯಸಂದ್ರದ ಬೇಳವರ್ಣದ ಕೆರೆ, 1431ರಲ್ಲಿ ಕೊಡಗೇನಹಳ್ಳಿಯ ಮನುಸಂಬತ್ ಸಮುದ್ರ ಕೆರೆ, 1995ರ ಗಂಗುಡಿಪುರ ಶಿವ ಸಮುದ್ರದ ಕೆರೆ. ಈ ರೀತಿ ಒಟ್ಟಾರೆ ನಮಗೆ ಆ ಪ್ರಾಚೀನ ಮತ್ತು ಮಧ್ಯಕಾಲೀನ ಕೆರೆಗಳ ಶಾಸನೋಕ್ತ ಉಲ್ಲೇಖಕ್ಕೆ ಕನಿಷ್ಠ ಒಂದು 20-25 ಕೆರೆಗಳ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ನಮಗೆ ಸಿಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದು. ಅಲ್ಲಿಗೆ ಪ್ರಾಚೀನ ಮತ್ತು ಮಧ್ಯಕಾಲೀನ ವೇಳೆಗಾಗಲೇ ಒಂದು ನೀರಾವರಿ ಚೌಕಟ್ಟು ಒಂದು ವ್ಯವಸ್ಥಿತವಾದಂಥ ರೂಪ ಪಡ್ಕೊಂಡಿತ್ತು. ಅದು ಜಲಾನಯನ ಆಗಿರ್ಬೋದು, ಕೆರೆ ಏರಿ ಆಗಿರ್ಬೋದು, ಕೆರೆ ಅಂಗಳ ಇರ್ಬೋದು, ಅಚ್ಚುಕಟ್ಟಿನ ಪ್ರದೇಶ ಇರ್ಬೋದು, ಆ ಎಲ್ಲ ಮಾಹಿತಿಗಳನ್ನು ಕೂಡ ಶಾಸನದಲ್ಲಿ ಆ ಸಾಂದರ್ಭಿಕ ಉಲ್ಲೇಖ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಬರ್ತಾ ಇದೆ. ಆದರೆ ಈ ಬೆಂಗಳೂರು ನಗರೀಕರಣ ಪ್ರಕ್ರಿಯೆಯಲ್ಲಿ 2 ಮುಖ್ಯವಾದಂಥ ಅಂಶಗಳನ್ನು ನಾವು ಗಮನಿಸಬೇಕು. ಒಂದು, ಪ್ರಾಚೀನ ಕಾಲದಲ್ಲೂ ಕೂಡ ಇದು ಕಂಚಿಯಿಂದ ಮಂಗಳೂರು ಕಡೆವರೆಗೆ ವ್ಯಾಪಾರಿ ಮಾರ್ಗ. ಎರಡನೇದು, ನಾನು ಆಗಲೇ ಹೇಳಿದಾಗೇ ಈ ಒಂದು ಪ್ರದೇಶ ಇದೆಯಲ್ಲ, ಇದು 1000 ಕೆರೆಗಳ ಪ್ರದೇಶ. ಕೆಂಪೇಗೌಡರ ಒಂದು ಕನಸಿನ ಒಂದು ನಗರ ನಿರ್ಮಾಣ ಆಗೋದರಲ್ಲಿ ಈ 2 ಅಂಶಗಳು ಪ್ರಧಾನವಾಗಿರ್ತಕ್ಕಂಥ ಶಕ್ತಿಗಳ ಕೆಲಸ ಮಾಡಿವೆ. ಒಂದು ವ್ಯಾಪಾರಿ ಮಾರ್ಗ, ಇಲ್ಲಿ ಪೇಟೆ ಕಟ್ಟಿದ್ರೆ ಅಭ್ಯುದಯ ಇದೆ ಅಂತಕ್ಕಂಥದ್ದು. ಮತ್ತು ಪೇಟೆ ಕಟ್ಟಿ ನಗರ ನಿರ್ಮಾಣ ಮಾಡಬೇಕಾದ್ರೆ ಅಗತ್ಯವಾದಂಥ ಇಲ್ಲಿ ಜೀವ ನದಿ ಯಾವುದೂ ಇಲ್ಲ, ತುಂಬಿ ಹರಿಯೋ ನದಿನೇ ಇಲ್ಲ. ಅಂಥದ್ರಲ್ಲಿ ಆವತ್ತಿನ ಕಾಲಘಟ್ಟಕ್ಕೆ ಈ 1000 ಕೆರೆಗಳ ಪ್ರದೇಶವೇ ಅವರಿಗೆ ಸ್ಫೂರ್ತಿ ನೀಡಿರ್ಬೋದು ಅಂತ 2 ಸಾಧ್ಯತೆಗಳನ್ನು ಇಟ್ಕೊಂಡು ಒಂದು ಕೆರೆ ಪರಂಪರೆ ಇಲ್ಲಿ ಎಷ್ಟು ವ್ಯವಸ್ಥಿತವಾಗಿ ನಿರ್ಮಾಣ ಆಗಿತ್ತು ಅನ್ನೋದಕ್ಕೆ ನಾವು ಬರ್ತೀವಿ. ನೋಡಿ, ಇಲ್ಲಿ ಪೆನ್ನಾರ್ ಜಲಾನಯನ ಪ್ರದೇಶದ ಅರ್ಕಾವತಿ, ವೃಷಭಾವತಿ
ದಕ್ಷಿಣ ಪೆನ್ನ ಸರಣಿ ಮತ್ತು ಉಪಸರಣಿಗಳಲ್ಲಿ ಸರಣಿಯೋಪಾದಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕೆರೆಗಳು ಅಲ್ಲಿನ ನೀರಾವರಿ ಚೌಕಟ್ಟು ಸುಮಾರು 4 ಶತಮಾನಗಳಿಗೂ ಮೀರಿ ಯಲಹಂಕ ನಾಡಪ್ರಭುಗಳ ಕಾಲದ ಅಧಿಪತ್ಯದಲ್ಲಿ ಇತ್ತು. ಇಲ್ಲಿ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆ ಅವರು ಸ್ವಾಭಾವಿಕವಾಗಿ ಅವರ ಆದ್ಯತೆಯ ಕ್ಷೇತ್ರ ಆಗಿತ್ತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ವಿಶೇಷ ಇಲ್ಲ ಅಂತ ಹೇಳಿದಾಗ, ಈ ಕೃಷಿ ಆರ್ಥಿಕ ಅಭಿವೃದ್ಧಿ ಅಷ್ಟೇ ಅಲ್ಲದೆ ವ್ಯಾಪಾರ ಮತ್ತು ವಾಣಿಜ್ಯದ ನೆಲೆಯಾಗಿಸಿಕೊಳ್ಳುವಲ್ಲಿ ಅತ್ಯಗತ್ಯವಾಗಿದ್ದಂಥ ನೀರಾವರಿ ಮೂಲಗಳ ಅಭಿವೃದ್ಧಿ ಕಾಮಗಾರಿಗಳು ಅವರಿಗೆ ಆದ್ಯತೆಯ ವಲಯ ಆಗಿತ್ತು. ಭವ್ಯ ಪರಂಪರೆಯ ಮುಂದುವರಿಕೆಯ ಭಾಗವಾಗಿ ನಿರ್ಮಾಣ, ದುರಸ್ತಿ, ನಿರ್ವಹಣೆ ಇಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದು. ಇಲ್ಲಿ ಕೆಂಪೇಗೌಡ ಮತ್ತು ಯಲಹಂಕ ನಾಡಪ್ರಭುಗಳ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆರೆಗಳ ಒಂದು ಹೆಸರನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತೀನಿ. ಕೆಂಪಾಂಬುದಿ ಕೆರೆ ಇರ್ಬೋದು, ಧರ್ಮಾಂಬುದಿ ಕೆರೆ ಇರ್ಬೋದು, ಹಲಸೂರು ಕೆರೆ ಇರ್ಬೋದು, ಸಂಪಂಗಿ ಕೆರೆ, ಮತ್ತು ಮಾವಳ್ಳಿ ಕೆರೆ, ಗುಡ್ದಳ್ಳಿ ಕೆರೆ. ಗುಡ್ದಳ್ಳಿ ಕೆರೆ ಇಲ್ಲಿ ಯಾಕೆ ನಾವು ಉಲ್ಲೇಖ ಮಾಡಬೇಕು ಅಂತಂತಂದರೆ, ನಾವೀಗಲೂ ಹಳೆ ಗುಡ್ದಳ್ಳಿ ಪ್ರದೇಶದಲ್ಲಿ ಹೋದರೆ ಸಂಪೂರ್ಣವಾಗಿ ಬರೀ ಎತ್ತರ ಬೆಟ್ಟ ಗುಡ್ಡಗಳಿರ್ತಕ್ಕಂಥದ್ದನ್ನು ನೋಡಿ. ಅಂಥ ಒಂದು ಭೌಗೋಳಿಕ ಪರಿಸರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೆರೆ ನಿರ್ಮಾಣ ಮಾಡ್ತಕ್ಕಂಥ ಆ ಪಾರಂಪರಿಕವಾದಂಥ ಜ್ಞಾನ ಇದೆಯಲ್ಲ, ಅದನ್ನು ನಾವಿಲ್ಲಿ ಗುರುತಿಸಬೇಕಾದಂಥ ಒಂದು ಇದನ್ನು. ಕಾರಂಜಿ ಕೆರೆ, ಜಕರಾಯನ ಕೆರೆ, ಕೆಂಪಾಪುರ ಅಗ್ರಹಾರ ಕೆರೆ, ಸಿದ್ದಾಪುರ ಕೆರೆ ಇವೆಲ್ಲವೂ ಕೂಡ ಆ ಕೆಂಪೇಗೌಡರ ಅಥವಾ ಒಂದು ನಾಡಪ್ರಭುಗಳ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದದ್ದು ಅಥವಾ ವಿಸ್ತರಣೆ ಆಗಿರ್ತಕ್ಕಂಥದ್ದು, ದುರಸ್ತಿ ಆಗಿದ್ದು ಅಥವಾ ನಿರ್ವಹಣೆಗೆ ಒಳಪಟ್ಟಿರ್ತಕ್ಕಂಥ ಕೆರೆಗಳಾಗಿ ನಮಗೆ ಕಾಣ್ತಾ ಬರ್ತವೆ. ಮತ್ತು ಗಿಡ್ಡಪ್ಪಗೌಡನ ಕೆರೆ ಅಂತಕ್ಕಂಥದ್ದೊಂದು. ಇಲ್ಲಿ ನೋಡಿ, ಪ್ರಾಚೀನ ಕಾಲಘಟ್ಟದಲ್ಲೂ ಕೂಡ ನಿರ್ಮಾಣ ಇರ್ಬೋದು, ದುರಸ್ತಿ ಇರ್ಬೋದು, ನಿರ್ವಹಣೆ ಇರ್ಬೋದು, ಇದು ಒಂದು ದೊಡ್ಡ ಪರಂಪರೆಯಾಗಿ ನಮಗೆ ಮುಂದುವರೆದು ಬಂದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನೋಡಿ, ಇಲ್ಲಿಂದ ಹರಿದು ಹೋದಂಥ ನೀರು ದೊಮ್ಮಲೂರು, ಬೆಳ್ಳಂದೂರು ಕೆರೆ, ಅದಕ್ಕಿಂತ ಮುಂಚೆ ವರ್ತೂರು ಬರೀ ಅಡ್ಡಕಟ್ಟೆ ನಿರ್ಮಿಸ್ತಾ ಅಂತ ಕೂಡ ಅಭಿಪ್ರಾಯ ಪಡಲಾಗಿದೆ. ನಿರಂತರವಾಗಿ ನೀರಾವರಿ ಕಾಮಗಾರಿಗಳು ಪ್ರಾಯೋಜಕತ್ವ ಪಡಿತಾ ಬರ್ತವೆ. ಕೃಷಿ ಆರ್ಥಿಕ ಚೌಕಟ್ಟಿನ ವಿಕಸನದಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು ಕೂಡ ಕಂಡು ಬಂದಿದೆ ಅಂತಕ್ಕಂಥದ್ದು. ಇಲ್ಲೂ ಕೂಡ ಅಷ್ಟೇ, ಇವೆಲ್ಲ ಕೆಂಪೇಗೌಡ ಕಟ್ಟಿಸಿದ, ನಾಡಪ್ರಭುಗಳೇ ಕಟ್ಟಿಸಿದ, ಯಾಕೆ ಬರೀ ಇಷ್ಟೆಲ್ಲ ಕೆರೆ ಕಟ್ಟಿಸ್ಬಿಟ್ಟ ಅಂತ ಹೇಳ್ತಾ ಇದ್ದೀರಲ್ಲ, ಏನು ದಾಖಲೆ ಇದೆ ಅಂತ ಹೇಳ್ತಾರೆ. ನಾನು ಅಧ್ಯಯನ ಆರಂಭ ಮಾಡಿದಾಗ ಬಾಣಸುಂದರರಾವು ಮತ್ತು ಕೆಲವರು ಪುಸ್ತಕಗಳನ್ನು ಗಮನಿಸಿದಾಗ ಅವರು ಕೂಡ ಶಾಸನೋಕ್ತ ಉಲ್ಲೇಖ ಎಲ್ಲೂ ಕೊಟ್ಟಿಲ್ಲ. ಅವರು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಮೌಖಿಕ ಪರಂಪರೆ ಇದೆಯಲ್ಲ, ಇವತ್ತಿಗೂ ಕೂಡ ಅವರ ಕೊಡುಗೆಯ ಕಾಣಿಕೆ ಅಂತಕ್ಕಂಥದ್ದು ಹಚ್ಚ ಹಸಿರಾಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ನಾವು ಬೆಂಗಳೂರಿನ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಅಲ್ಲಿ ಆಗಿನ ಕಾಲಘಟ್ಟದ ಕೆರೆ, ಕಾಲುವೆ, ಕುಂಟೆ, ಹಳ್ಳ ಅವನ್ನೆಲ್ಲ ನಾವು ಕಾಣ್ಬೋದು. ಇವತ್ತು ಟೋಪೋ ಶೀಟ್ ಇಟ್ಕೊಂಡು ಅವನ್ನ ಗುರುತಿರ್ತಕ್ಕಂಥದ್ದನ್ನು 75ರಲ್ಲಿ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಗರ ನಿರ್ಮಾಣ ಆದಂಥ ಸಂದರ್ಭದಲ್ಲಿ, ದೇವಾಲಯಗಳ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಪುಷ್ಕರಣಿಗಳು ಮತ್ತು ಬಾವಿಗಳು ಕೂಡ ಇಲ್ಲಿ ಯಥೇಚ್ಛವಾಗಿ ನಿರ್ಮಾಣ ಮಾಡಿದ್ದಾರೆ. ಅವುಗಳಲ್ಲಿ ಒಂದು ಸಿದ್ದಿಕಟ್ಟೆ ಇಂದಿನ ಮಾರುಕಟ್ಟೆ ಪ್ರದೇಶದಲ್ಲಿ ಬರ್ತಾ ಇದೆ. ಮತ್ತೊಂದು ಅಣ್ಣಮ್ಮ ದೇವಾಲಯದ ಅಕ್ಕಪಕ್ಕ ಚಿಕ್ಕಲಾಲಬಾಗ್ ಹತ್ರ ಒಂದು ಕಾಣ್ತೀವಿ, ಶ್ರೀಕೃಷ್ಣ ದೇವಾಲಯದ ಎದುರು. ಅವಿಂದ ರಸ್ತೆ ಚೌಡೇಶ್ವರಿ ದೇವಸ್ಥಾನದ ಒಂದು ಪುಷ್ಕರಣಿ ಕಾಣ್ತೀವಿ. ಚಿಕ್ಕಪೇಟೆ ಮಾರುಕಟ್ಟೆ ಹತ್ರ ಕಾಣ್ತೀವಿ. ಹಾಗೆಯೇ ಸಂಪಂಗಿ ರಾಮನಗರದಲ್ಲಿ ಕೂಡ ಒಂದು ಪುಷ್ಕರಣಿನ ನಾವು ಕಾಣ್ತಾ ಬರ್ತೀವಿ. ಆದರೆ ಇವೆಲ್ಲವೂ ಕೂಡ ನಗರೀಕರಣ ಪ್ರಕ್ರಿಯೆಯ ಭರಾಟೆಯಲ್ಲಿ ಬತ್ತಿ ಹೋಗಿವೆ. ದೇವಾಲಯಗಳು ಮತ್ತು ಮಠಗಳು ಮಾತ್ರ ಉಳ್ಕೊಂಬಂದಿವೆ ಅನ್ನೋದನ್ನು ನಾವು ಗುರುತಿಸ್ಬೋದು. ಇಲ್ಲಿ ಬೆಂಗಳೂರಿನ ಒಂದು ಪರಿಸರದ ಒಂದು ಕಾಲಘಟ್ಟದಲ್ಲಿ ನೀರಾವರಿ ಮೂಲಗಳಾಗಿ ಕೆರೆ ಕಟ್ಟೆಗಳಷ್ಟೇ ಪ್ರಮುಖ ಪಾತ್ರ ವಹಿಸಿದ್ದು ಅಂತಂದರೆ ಬಾವಿಗಳು. ಯಾಕೆ ನಾನು ಹಾಗೆ ಹೇಳಿದೆ, 57 ದಿವಸ ಮತ್ತು ಮಳೆ ಪ್ರಮಾಣ ನಮಗೆ ಬೀರ್ತಕ್ಕಂಥದ್ದು. ಸರಾಸರಿ ವಾರ್ಷಿಕ ಮಳೆ ಕೂಡ 950 mm ಅಷ್ಟಕ್ಕೆ ಮಾತ್ರ. ಹಾಗಾದರೆ ವರ್ಷವೆಲ್ಲ ನೀರಾವರಿಗಾಗಿ, ಕುಡಿ ನೀರಿಗಾಗಿ ಬಾವಿಗಳೇ ಪ್ರಧಾನವಾಗಿದ್ದವು ಅನ್ನೋದಕ್ಕಂತಾನೆ. ಇಲ್ಲಿ ಬೆಂಗಳೂರಿನ ಬಾವಿಗಳು ಮತ್ತು ಭೌಗೋಳಿಕ ಅಂಶಗಳನ್ನು ನಾವು ಗಮನಿಸಿದ್ರೆ, ಜಿಯಾಲಜಿಸ್ಟ್ಸ್ ಯಾಕೆ ಇಲ್ಲಿ ಬೆಂಗಳೂರಿನ ಬಾವಿಗಳು ಅಷ್ಟು ಸಂಪದ್ಭರಿತವಾಗಿದ್ವು ಅನ್ನೋದಕ್ಕೆ ಅವರು ಭೌಗೋಳಿಕವಾದಂಥ ಒಂದು ಚೌಕಟ್ಟನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ಇಲ್ಲಿನ ಭೂರಚನೆ, ಮಳೆ, ಸಂಭಾವ್ಯ ಬಾಷ್ಪೀಕರಣದ ನೈಸರ್ಗಿಕ ಕ್ರಿಯೆಗಳು, ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಭೂರಚನೆಯ ಶಿಲೆ, ಮಣ್ಣು ಮತ್ತು ಭೂಮಟ್ಟದ ಲಕ್ಷಣಗಳು ಅಂತರ್ಜಲಕ್ಕೆ ಪೂರಕವಾಗಿವೆ. ಹೀಗಾಗಿ ಕೆಮ್ಮಣ್ಣಿನ ಅಡಿಯಲ್ಲಿ, ಛಿದ್ರಿತ ವಲಯದ ಅಡಿಯಲ್ಲಿ ಛೇದಗಳಿದೆ, ಸ್ಪಿಯರ್ಸ್ ಅಂತಕ್ಕಂಥದ್ದನ್ನು, ಅಲ್ಲಿ ಕಠಿಣ ಶಿಲೆ ಇದೆ. ಹೀಗಾಗಿ
ಅಂತರ್ಜಲದ ಪ್ರಮಾಣ ಈ ಭಾಗದಲ್ಲಿ ಹೆಚ್ಚಿಗೆ ಕಂಡುಬರಲಿಕ್ಕೆ ಸಾಧ್ಯ ಅನ್ನೋದನ್ನು ಜಿಯಾಲಜಿಸ್ಟ್ಸ್ ಕೂಡ ಸ್ಪಷ್ಟವಾಗಿ ಇದನ್ನು ಗುರುತಿಸ್ತಾ ಬರ್ತಾರೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಭೂ ಮೇಲ್ಮೈ ಇದನ್ನು ಸ್ವರೂಪ ಬದಲಾವಣೆಯಾಗಿ ಅಂತರ್ಜಲಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬರ್ತೀವಿ ಅಂತಕ್ಕಂಥದ್ದನ್ನು. ಹಾಗೆ ನಾವು ಮುಂದಕ್ಕೆ ಬಂದಾಗ ಏನಾಗತ್ತೆ, ವಸಾಹತು ಕಾಲಘಟ್ಟಕ್ಕೆ ಬಂದಾಗ ನಾನಾಗಲೇ ಹೇಳಿದೆ, ನಮಗೆ ಶಾಸನೋಕ್ತ ಆಕಾರಗಳನ್ನು ಇಟ್ಕೊಂಡು ಶಾಸನಗಳ ಪಟ್ಟಿ ಮಾಡಿದ್ರೆ ನಮಗೆ ಹೊಯ್ಸಳ ವಿಜಯನಗರ ಕಾಲಕ್ಕೆ ಯಥೇಚ್ಛವಾಗಿ ನಮಗೆ ಸಿಕ್ಕಿವೆ. ಆದರೆ ಶಾಸನಗಳನ್ನ ಇಟ್ಕೊಂಡೇ ನಾವು ಕೆರೆಗಳ ಸಂಖ್ಯೆ ಆಗಲಿ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. 1799 ಮೆಕೆಂಜೆ ಒಂದು ಸರ್ವೆ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಈ ಹಳೆ ಮೈಸೂರು ಭಾಗದ ಒಂದು ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ. ಅದಾದ ನಂತರ 1906ರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಬ್ಬರು ಕೃಷ್ಣ ಅಯ್ಯಂಗಾರ್ ಅಂತೇಳಿ ಸೂಪರ್ಟೆಂಟ್ ಇರ್ತಾರೆ. ಅವರು ಈ ಕೆರೆಗಳ ಒಂದು ಟ್ಯಾಂಕ್ ರಿಜಿಸ್ಟರ್ ಮತ್ತು ಟ್ಯಾಂಕ್ ಮ್ಯಾಪ್ ಅಂತ ಮಾಡ್ತಾರೆ. ಕ್ರಮೇಣ ಹಳೆ ಮೈಸೂರಿನ 8 ಜಿಲ್ಲೆಗಳ ಎಲ್ಲ ತಾಲೂಕಿಗೂ ಕೂಡ ಟ್ಯಾಂಕ್ ರಿಜಿಸ್ಟರ್, ಟ್ಯಾಂಕ್ ಮ್ಯಾಪ್ ಸಿದ್ಧ ಆಗತ್ತೆ. ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಇಲಾಖೆಯವರು ಇದೇ ಟ್ಯಾಂಕ್ ರಿಜಿಸ್ಟರ್ನ ಇಟ್ಕೊಂಡೇ ಅವರು ತಮ್ಮ ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಆ ನಂತರ ಪರಿಷ್ಕರಣೆ ಆಗಿಲ್ಲ. ತಮಾಷೆ ಅಂತಂತಂದರೆ ನಮಗೆ ಕೋಲಾರ ಅಥವಾ ಬೇರೆ ಜಿಲ್ಲೆಯ ಭಾಗದ ಎಲ್ಲ ಟ್ಯಾಂಕ್ ರಿಜಿಸ್ಟರ್ಸು ಮ್ಯಾಪ್ಸು ಸಿಗ್ತವೆ, ಬೆಂಗಳೂರು ಜಿಲ್ಲೆ ಸಿಗ್ತಾ ಇಲ್ಲ, ನಾಪತ್ತೆ ಆಗಿಬಿಟ್ಟಿದೆ. ನಾನು ಕೋಲಾರ ಜಿಲ್ಲೆದು ಮತ್ತು ಚಿತ್ರದುರ್ಗ ಕೆಲವು ಜಿಲ್ಲೆದು ನೋಡಿದ್ದೀನಿ, ಮ್ಯಾಪ್ ಇದೆ, ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀನಿ, ಮ್ಯಾಪ್ ಶೀಟ್ಸ್ ಇದೆ, ಭಾಳ ಚೆನ್ನಾಗಿದೆ. ಬಟ್ ಬೆಂಗಳೂರು ಜಿಲ್ಲೆ ಸಿಗ್ತಾ ಇಲ್ಲ. ಬಟ್ ಅದೃಷ್ಟವಶಾತ್ ನನಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಕೆಲವು ಸಂಘ ಸಂಸ್ಥೆಗಳವರು ಅವರು ತುಂಬ ವ್ಯಾಪಕವಾದಂಥ ವೈಜ್ಞಾನಿಕ ಅಧ್ಯಯನಗಳು ಮಾಡಿದ್ದಾರೆ. ಅಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಅವರಿಂದ ಆ ಆಕರಗಳಿಂದ ನಾನು ಆ ಮ್ಯಾಪ್ ಮತ್ತು ಟೋಪೋ ಶೀಟ್ಸ್ ಅವನ್ನೆಲ್ಲ ಇಟ್ಕೊಂಡು ಆ ಮ್ಯಾಪ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ನೋಡಿ. ಕಂಟೋನ್ಮೆಂಟನ್ನು ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಇಲ್ಲಿ ಸೈನಿಕ ನೆಲೆ ನಿರ್ಮಾಣ ಆಗುತ್ತೆ. ಅದಕ್ಕೂ ನೀರಿನ ಒಂದು ಅಗತ್ಯ ಇತ್ತು ಅನ್ನುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ, ಆ ದಂಡು ಪ್ರದೇಶದ ಅಗತ್ಯಗಳಿಗಾಗಿ ಅಂದಿನ ಕಮಿಷನರ್ ಬೌರಿಂಗರ್ ಅವರು ಹಲಸೂರು ಕೆರೆಯ ಸುತ್ತಲ ಜೌಗು ಪ್ರದೇಶ ಸ್ಪಷ್ಟ ಮಾಡಿ ಅದನ್ನು ಕೆರೆ ಏರಿನ ದುರಸ್ತಿ ಮಾಡಿ ಅದನ್ನು ನಿರ್ವಹಣೆ ಮಾಡಿಕೊಂಡು ಒಂದು ನೀರಿನ ಆಕಾರವನ್ನಾಗಿ ಅದನ್ನು ಪರಿವರ್ತನೆ ಮಾಡ್ಕೊಳ್ತಾರೆ. ಅದು ಸುತ್ತಮುತ್ತ ಏರಿನ ಕೂಡ ಅವರು ಜಾಸ್ತಿ ಮಾಡ್ತಾ ಬರ್ತಾರೆ. ಕುಡಿಯುವ ನೀರನ್ನು ಅಷ್ಟು ಯೋಗ್ಯವನ್ನಾಗಿ ಅದನ್ನು ಪರಿವರ್ತಿಸಿದ್ರು ಅಂತ ಹೇಳ್ತಾರೆ. ಹಾಗೆಯೇ ಲೆಫ್ಟಿನೆಂಟ್ ಕರ್ನಲ್ ಸ್ಯಾಂಕೆ ಕೆರೆ ಈಗಲೂ ಕೂಡ ಅವರ ಹೆಸರಿನಲ್ಲಿ ನಮಗೆ ಕಾಣ್ತಾ ಬರ್ತೀವಿ ಸದಾಶಿವನಗರದಲ್ಲಿ. ಹಾಗೆಯೇ ಧರ್ಮಾಮೋದಿ ಕೆರೆಗೆ ಆ ಕಾಲುವೆ ಮುಖಾಂತರ ನೀರು ಹರಿದು ಹೋಗ್ತಿತ್ತು ಅನ್ನೋದನ್ನು ಕೂಡ ನಾವು ಕಾಣ್ತಾ ಬರ್ತೀವಿ. ಹಾಗೆಯೇ ಇವತ್ತು ಮಿಲ್ಲರ್ ಟ್ಯಾಂಕ್ ಅಂತ ಏನು ಕರಿತೀವಿ ಅದನ್ನು ಕೂಡ ಕರಿತೀವಿ. ಬಟ್ ಮುನ್ಸಿಪಲ್ ಲಿಮಿಟ್ಸ್ ಎಲ್ಲ ಕೂಡ ವಿಸ್ತಾರ ಆದಂತ ಏನಾಯಿತು ಅಂತಂತಂದರೆ ಮತ್ತೆ ಯಥಾಸ್ಥಿತಿ ನೀರಿಗೆ ಸಮಸ್ಯೆ ಬರ್ತದೆ. ಆಗ ದಿವಾನ್ ಶೇಷಾದ್ರಿಯರವರು ದಿವಾನರಾಗಿದ್ದಾಗ ಹೆಸರುಘಟ್ಟ ಕೆರೆಯಿಂದ ನೀರನ್ನು ತರ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡು ಹುಲ್ಶ್ ಅಂತಕ್ಕಂಥ ಒಬ್ಬ ಇಂಜಿನಿಯರ್ ಅದನ್ನು ಒಂದು ಯೋಜನೆ ಮಾಡಿ ಪ್ರತಿದಿನ ಕೂಡ ಪ್ರತಿ ವ್ಯಕ್ತಿಗೆ ತಲಾ 55 ಲೀಟರ್ ನೀರಷ್ಟು ಒದಗಿಸ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸ್ತಾ ಬರ್ತಾರೆ. ಆದರೆ ಕೊನೆಗೆ ಬಾವಿಗಳ ನೀರಿನ ಪ್ರಮಾಣ ಕೂಡ ಕಡಿಮೆಯಾಗಿ ಉಪ್ಪು ನೀರಿನ ಇದು ಸಿಕ್ಕಾಗ ಆ ನೀರನ್ನು ಇಲ್ಲಿಗೆ ತಂದು ಒದಗಿಸ್ತಾರೆ. ಸ್ವಲ್ಪ ಕೆರೆ ನೀರು ಗೊತ್ತಲ್ಲ, ಕೆಂಪು ಬಣ್ಣ ಬರ್ತದೆ, ಅದನ್ನು ಶೇಷಾದ್ರಿ ಕಾಪಿ ಅಂಥೇಳಿ ಒಂದು ಜನನಿರಂತವಾಗಿರ್ತಕ್ಕಂಥ ಅಭಿಪ್ರಾಯ ಕೂಡ ಬಾಣಸುಂದರ ಅವರವರು ದಾಖಲೆ ಮಾಡಿದ್ದಾರೆ. 1922ರಲ್ಲಿ ಹೆಸರುಘಟ್ಟ ಕೆರೆ ಕೂಡ ಸಾಕಷ್ಟು ನೀರು ಬರೋದ ಹಿನ್ನೆಲೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು 1926ರಲ್ಲಿ ತಿಪ್ಪಗೊಂಡಳ್ಳಿ ಜಲಾಶಯದ ಒಂದು ಇದನ್ನು ಯೋಜನೆ ತಗೊಂಡು ಅಲ್ಲಿಂದಲೂ ಕೂಡ ನೀರನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯ ಆರಂಭ ಆಗತ್ತೆ ಅಂತಕ್ಕಂಥದ್ದನ್ನು. ಆದರೆ ಈ ಭಾಗದ ನೀರಿನ ವಾರ್ಷಿಕ ಮಳೆಯ ಪ್ರಮಾಣ ಮತ್ತು ಇಲ್ಲಿ ಸಂಗ್ರಹಿತವಾಗಿರ್ತಕ್ಕಂಥ ಒಂದು ಭೂಮಿ ಮೇಲ್ಮೈ ಲಕ್ಷಣಗಳು ಇದನ್ನೆಲ್ಲ ಇಟ್ಕೊಂಡಾಗ ಜನವಸತಿಗಳಿಗೆ ಕೃಷಿಗೆ ಸಾಕಷ್ಟು ನೀರಿದ್ದರೂ ಕೂಡ ನಗರೀಕರಣ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಬೇಡಿಕೆಗಳನ್ನು ತೃಪ್ತಿಪಡಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಕಾವೇರಿ ನೀರಿನ ಒಂದು ಯೋಜನೆಯನ್ನು ಹಾಕ್ಕೊಳ್ತಾರೆ. ಈಗಾಗಲೇ ನಾವು ಕಾವೇರಿ ನೀರಾವರಿ ಒಂದು ಯೋಜನೆ ಅಂತ ನಾವು ಗಣಿಸಿದಾಗ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ, ಈಗ 5ನೇ ಹಂತದಲ್ಲಿ ನಾವಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ನ್ಯಾಯಾಂಗ ಪ್ರಾಧಿಕಾರಣದವರು ಕುಡಿಯೋ ನೀರಿಗಾಗಿ ಬೆಂಗಳೂರಿಗೆ 9 TMC ನೀರನ್ನು ಕೊಟ್ಟಿದ್ದಾರೆ. ಅದು ಕುಡಿಯೋ ನೀರಿಗಾಗಿ ಅಂತಕ್ಕಂಥದ್ದು. ಅದನ್ನು ಮೀರತಕ್ಕಂಥ ಸ್ಥಿತಿಲಿ ಇವತ್ತು ನಾವು ಕಾಣ್ತಾ ಇಲ್ಲ. ಬಟ್ ಇತ್ತೀಚೆಗೆ ನನಗೆ ಒಂದು ಪುಸ್ತಕ ಸಿಕ್ತು, ಇಸ್ರೇಲಿನ ಒಬ್ಬ ಸೈಂಟಿಸ್ಟ್ ಅದನ್ನು ಪುಸ್ತಕನ ಬರೆದಿದ್ದು, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಾಳೆಗೂ ಇರಲು ನೀರಿದೆ ಅಂತ.
ಇಸ್ರೇಲಲ್ಲಿ ವಾರ್ಷಿಕ ಮಳೆಯ ಪ್ರಮಾಣ ಕೇವಲ 250 mm. ಆದರೆ ಅವರು ಜಲವನ್ನು, ನೀರನ್ನು ಬಳಸ್ಕೊಂಡಿರ್ತಕ್ಕಂಥ ತಾಂತ್ರಿಕತೆ, ಆ ಪರಿಣಿತಿ ಜಗತ್ತಿಗೆ ಮಾದರಿಯಾಗಿದೆ. ಅದರ 4 ಪಟ್ಟು ಮಳೆ ನಮಗೆ ಬೀಳ್ತಿದ್ರು ಕೂಡ ನಾವು ನೀರಿನ ಕೊರತೆಯ ಹಿನ್ನೆಲೆಯಲ್ಲಿ ಇವತ್ತು ಚಡ್ಪಡಿಸ್ತಿದ್ದೀವಿ. ಆದರೆ ಅವರು ಜಗತ್ತಿಗೆ ಪಾಠ ಹೇಳ್ತಕ್ಕಂಥ ಸ್ಥಿತಿನಲ್ಲಿ ನೀರನ್ನು ಇವತ್ತು ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ಪರಿಷ್ಕರಣಗೊಂಡ ನೀರನ್ನು ಮಾತ್ರ ಕೃಷಿಗೆ ಬಳಸ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಅಲ್ಲಾಗಿದೆ. ನಮ್ಮಲ್ಲಿ ಅದು ಯಾಕೆ ಏನು ಅನ್ನೋದನ್ನು ಪ್ರಾಯಶಃ ನಿಮ್ಮಂಥ ಪ್ರಾಜ್ಞರ ಇದಕ್ಕೆ ಬಿಡ್ತೇನೆ. ನಾನು ಇದನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ, ವೇಳೆ ಆಗ್ತಾ ಇದೆ. ಇಲ್ಲಿ ಬೆಂಗಳೂರು ನಗರ ಮತ್ತು ಪರಿಸರದ ಚಾರಿತ್ರಿಕ ಬೆಳವಣಿಗೆಯಲ್ಲಿ ನೀರಾವರಿ ಮೂಲಗಳ ಆವಿಷ್ಕಾರ ಮತ್ತು ಬಳಕೆ ಸಹಜವಾಗಿ ಗಮನ ಸೆಳೆದಿದೆ. ಹೆಸರು ಪುಸದ ನದಿಗಳಿವೆ, ತುಂಬಿ ಹರಿಯೋ ನದಿಗಳಿಲ್ಲ. ಮಳೆ ಬಿದ್ದಾಗ ಹರಿತದೆ ಮತ್ತು ಒಣಗೋಗ್ತದೆ. ಇಂಥದ್ರಲ್ಲಿ ಕೆರೆ, ಕುಂಟೆ, ಹಳ್ಳ, ಬಾವಿಗಳೇ ಶತಮಾನಗಳಿಂದ ನಮ್ಮ ಪೂರ್ವಿಕರ ಎಲ್ಲ ನೀರಿನ ಅಗತ್ಯಗಳನ್ನು ತುಂಬ ಚೆನ್ನಾಗಿ ಪೂರೈಸಿವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ಚೌಕಟ್ಟನ್ನು ಪೂರ್ವಿಕರು ಮಾಡಿಕೊಂಡಿದ್ದಾರೆ. ಅದರಲ್ಲಿ ತಂತ್ರಜ್ಞಾನ ಇರ್ಬೋದು, ಕೌಶಲ್ಯ ಇರ್ಬೋದು. ನೀರಿನ ಜಲ ತಜ್ಞರು ನಮಗೆ ಭಾಳ ಜನ ಹಿಂದೆ ನಮಗೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಜಲಸೂತುದಾರ ಅಂತ ಕರಿತೀವಿ, ಸಿಂಗಾಯಿ ಭಟ್ಟ ಅಂತ ನಾವು ಕರಿತೀವಿ. ಎಲ್ಲರೂ ಕೂಡ ಆ ಒಂದು ಇದನ್ನು ಪರಿಣಿತಿನ ಹೊಂದಿದ್ದರು. ಅದರ ಫಲ ನಮ್ಮ ಈ ಭಾಗಕ್ಕೆ ಸಿಕ್ಕಿದೆ. ಇಂಥದ್ದೇನಾಗಿದೆ ಅಂತ ಹೇಳಿದ್ರೆ, ನಮಗೆ ಅಂತರ್ಜಲದ ಕೂಡ ಪಾತಾಳಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ಜನವಸತಿಗಳು ಬೆಳೀತಾ ಇದೆ. ಒಂದು ಸೈಟ್ ಮಾಡಿದ್ರೆ ಒಂದು ಏರಿಯಾದಲ್ಲಿ ಪ್ರತಿ ಸೈಟಲ್ಲೂ ಒಂದು ಬೋರ್ವೆಲ್ ಹಾಕ್ತಾರೆ. ಸೊ ಅದು ಮತ್ತೆ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಗ್ರೌಂಡ್ ವಾಟರ್ ಆಗ್ತಾ ಇರ್ತಕ್ಕಂಥ ಸ್ಥಿತಿನಲ್ಲಿ ಇವತ್ತು ನಾವು ನೀರಿನ ವಿಷಯದಲ್ಲಿ ಅತ್ಯಂತ ಗಂಭೀರವಾದಂಥ ಒಂದು ಸ್ಥಿತಿಗೆ ನಾವು ತಲುಪಿದ್ದೀವಿ. ಇತ್ತೀಚೆಗೆ ಅನೇಕ ಜನ ಸಂಶೋಧಕರು, ನಾನು ಆಗಲೇ ಹೇಳಿದೆ, ಬಹುಶಿಸ್ತೀಯ ಸಂಶೋಧಕರು ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಅಧ್ಯಯನಗಳನ್ನು ಕೈಗೊಂಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ಪರ್ಯಾಯದ ಮೂಲಗಳನ್ನು ಹೇಳಿದ್ದಾರೆ. ನಾಗೇಶ್ ಹೆಗ್ಡೆ ಇರ್ಬೋದು, ಟಿ ವಿ ರಾಮಚಂದ್ರ ಅವರು ಇರ್ಬೋದು, ಇನ್ನೂ ಅನೇಕ ಜನ ಜಲ ತಂತ್ರಜ್ಞರು ಪ್ರಾಯೋಗಿಕವಾಗಿ ನಾವಿಲ್ಲಿ ಮಾಡಿದ್ದೀವಿ. ಒಬ್ಬರು ಶಶಿಧರ್ ಎಲೆ ಅಂಥೇಳಿ ಕುಮುದುತಿ ಜಲಾನಯನದಲ್ಲಿ ಅಂತರ್ಜಲವನ್ನು ಇದು ಮಾಡೋದಕ್ಕೆ ಋಷಿ ಫೌಂಡೇಶನ್ ಅವರಿಂದ ಸಹಾಯ ಮಾಡಿ ರೈತರಿಗೆ ತೋರಿಸ್ಕೊಟ್ಟಂಥ ಮಾದರಿಗಳನ್ನು ಬನ್ನಿ ನಾವಿಲ್ಲಿ ಮಾಡಿದ್ದೀವಿ ನೋಡಿ ಅಂಥೇಳಿ ಎಲ್ಲ ಪ್ರಾಯೋಗಿಕ ಯಶಸ್ಸುಗಳನ್ನು ಕೂಡ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ನಾವು ಯಾಕೆ ಈಗ ಈ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅನ್ನೋದು ನನಗೆ ಕುತೂಹಲ. ನೋಡಿ, ಒಂದು ಇದನ್ನು ನಮ್ಮ ನೀತಿ ನಿರೂಪಕರು ಈ ಅಧ್ಯಯನಗಳ ಫಲಶ್ರುತಿಯ ಎಚ್ಚರಿಕೆಯ ಕರೆಗೆ ಸ್ಪಂದಿಸ್ತಾರೆ. ನಾಗೇಶ್ ಹೆಗ್ಡೆ ಇರ್ಬೋದು ಅಥವಾ ರಾಮಚಂದ್ರ ಅವರು ಅವ್ರ ಅಲಾರಾಮ್ ಗಂಟೆ ಬಾರಿಸ್ತಾ ಇದ್ದಾರೆ, ಎಚ್ಚರಿಸ್ಕೊಳ್ಳಿ ಅಂತ. ಆದರೆ ನಾವೂ ಸೇರಿದಂತೆ ಬೆಂಗಳೂರಿನ ನಾಗರಿಕರು ಪ್ರಸ್ತುತತೆಗೆ ಸಂವೇದನೆಗೊಳ್ಳುವರೇ ಅನ್ನೋದು ನನ್ನ ಪ್ರಶ್ನೆ.